ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರಿ ಶಕ್ಕಿ. ನನಗೇನು ಕನ್ನಡ ಚಿತ್ರರಂಗಕ್ಕೆ ಒಂದು ಶುಕ್ರ ದೆಸೆ ಶುರುವಾಗಿದೆ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಸಿನಿಮಾಗಳು ಹಿಟ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತಲ್ಲ. ಒಂದು ಸಿನಿಮಾ, ಯಾವುದೋ ಒಂದು ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಮುಕ್ತ ಕಂಠದಿಂದ ಅದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ನಿಜವಾಗ್ಲೂ ಒಳ್ಳೆಯ ಸಂಕೇತ. ಸೊ ಆ ಥರದ್ದೇ ಒಂದು ಕಾರ್ಯಕ್ರಮ ಅಂದರೆ ಇತ್ತೀಚೆಗೆ ಬಿಡುಗಡೆಯಾದ, ಇದೇ ವಾರ ಬಿಡುಗಡೆಯಾದ ಮೈನಾ ಚಿತ್ರದ ಬಗ್ಗೆ ಕನ್ನಡ ನಾಡಿನ ಪ್ರತಿಭಾವಂತ ನಿರ್ದೇಶಕರಲ್ಲೂ ಸೇರಿ ಅದ್ರ ಬಗ್ಗೆ ಮಾತಾಡುವಂಥ ವಿಶೇಷ ಕಾರ್ಯಕ್ರಮ ಇದು ಮೈನಾ ಡೈರೆಕ್ಟರ್ ಸ್ಪೆಷಲ್. ಸೊ ಹಾಗಾದರೆ ಬನ್ನಿ, ಮೈನಾ ಚಿತ್ರದ ಬಗ್ಗೆ ಮಾತಾಡಲು ಬಂದಿರುವಂಥ ಅತಿಥಿಗಳನ್ನ ಮೊದಲಿಗೆ ಸ್ವಾಗತಿಸೋಣ. ಮೊದಲನೇದಾಗಿ ಕನ್ನಡ ನಾಡಿನ ಪ್ರತಿಭಾವಂತ ನಿರ್ದೇಶಕ ಸೂರಿ ನಮ್ಮೊಂದಿಗಿದೆ. ನಿಮಗೆ ಸ್ವಾಗತ, ನಮಸ್ಕಾರ. ಸೊ ಸೂರ್ಯ ನಂತರ ಇತ್ತೀಚೆಗೆ ತಾನೇ ಹಿಟ್ ಕೊಟ್ಟಂಥ ಅದ್ದೂರಿ ಅರ್ಜುನ್, ನಿಮಗೂ ಕೂಡ ಸ್ವಾಗತ, ನಮಸ್ಕಾರ. ಕಬಡ್ಡಿ ಚಿತ್ರದ ಮೂಲಕ ಪ್ರಶಸ್ತಿ ಗಳಿಸಿದಂಥ ನರೇಂದ್ರ ಬಾಬು ಅವರು ನಮ್ಮೊಂದಿಗೆ, ನಿಮಗೂ ಕೂಡ ಸ್ವಾಗತ, ನಮಸ್ಕಾರ ಸರ್. ಇನ್ನು ಮೈನಾ ಚಿತ್ರದ ನಿರ್ಮಾಪಕ ಕುಮಾರ್, ವಜ್ರೇಶ್ವರ ಕುಮಾರ್ ಅಂತ ಕರಿತೀವಿ, ನಿಮಗೂ ಕೂಡ ಸ್ವಾಗತ ಸರ್, ನಮಸ್ಕಾರ. ನಮಸ್ಕಾರ ಸರ್. ಇನ್ನು ಮೂಲ ಪುರುಷ, ಮುಖ್ಯ ಪುರುಷ, ಸೂತ್ರಧಾರಿ ಅಂದರೆ ಚಿತ್ರದ ಹಿಂದಿರುವ ಶಕ್ತಿ, ಮೈನಾ ಚಿತ್ರದ ಹಿಂದಿನ ಶಕ್ತಿ ನಾಗಶೇಖರ್ ನಮ್ಮೊಂದಿಗಿದೆ, ನಿಮಗೆ ಸ್ವಾಗತ, ನಮಸ್ಕಾರ. ಸೊ ಮೊದಲನೇದಾಗಿ ಸೂರ್ಯ ಅವರಿಂದ ಶುರು ಮಾಡೋಣ ಅಂತ ಅನ್ಕೋತೀನಿ. ಸೂರ್ಯ ತುಂಬ ಒಳ್ಳೆ ಮೂಡಲ್ಲಿದ್ದೀರಿ ನೀವು. ಈ ಸಿನಿಮಾ ಕೂಡ ಕಾರಣನ ತುಂಬ ಜಾಲಿ ಮೂಡಲ್ಲಿದ್ದೀರಿ ಅಂತ ನನಗನ್ನಿಸ್ತು. ನಾನು ಅಂದರೆ ಸತ್ಯ ಮತ್ತು ನಾಗಶೇಖರು ಇವ್ರುಗಳೆಲ್ಲ ಶುರು ಮಾಡಿದಾಗ ಅಂದರೆ ಅವರು ಒಂದು ಸಣ್ಣ ಮಟ್ಟದ ಒಂದು ಸೀಕ್ರೆಟ್ನ ಮೇಂಟೈನ್ ಮಾಡ್ತಿದ್ರು ಸಿನಿಮಾ ಬಗ್ಗೆ. ಅದು ಸತ್ಯ ಘಟನೆ ಅನ್ನೋದ್ರ ಬಗ್ಗೆ ನಮಗೂ ತುಂಬ ಕುತೂಹಲ ಆಯಿತು, ಏನದು ನೋಡೋಣ ಅಂತ. ನನಗೆ ಸಿನಿಮಾ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಅಂದರೆ ಟೋಟಲ್ ಟೀಮು ಕೆಲಸ ಮಾಡಿರೋ ರೀತಿ ಏನಿದೆ, ಅಂದರೆ ಆ ದೂದ್ ಸಾಗರ್ ಅಂತ ಒಂದು ಆ ಜಾಗದ ಬಗ್ಗೆ ಬಂದು ಹೇಳ್ತಿದ್ದ ಸತ್ಯ. ತುಂಬ ರಿಸ್ಕಿ ಇತ್ತು ಮಾಡೋದು. ಅದರಲ್ಲಿ ಏನೋ ಚಾಪರಲ್ಲಿ ಏನೋ ತಗಲಾಕೊಂಡಿದ್ರು ಅಂತೆಲ್ಲ ನ್ಯೂಸ್ ಬಂದಿತ್ತು. ಸಿನಿಮಾ ನೋಡಿದಾಗ ತುಂಬಾ ಅದು ಅದ್ಭುತ. ಅದು ಅಂದರೆ ಟೋಟಲ್ ಆ ಪೋರ್ಷನ್ ಪೂರ್ತಿ, ಆ ಸಾಂಗ್ಗಳಿರ್ಬೋದು ಎಲ್ಲವೂ ತುಂಬ ಖುಷಿ ಆಯಿತು ಸಿನಿಮಾ ನೋಡಿದಾಗ. ನಾನು ಮತ್ತು ನನ್ನ ಸ್ನೇಹಿತರು ಹೋಗಿದ್ದು ಸಿನಿಮಾಗೆ. ಅಂದರೆ ನಮ್ಮಲ್ಲಿ ಎಲ್ಲ ಟೋಟಲ್ ಟೀಮ್ ವರ್ಕ್ ಅಂತ ಆದಾಗ ಕೂತು ಮಾತಾಡ್ಬೋದು ಅಂತ ಅನಿಸುತ್ತೆ. ಈಗ ನಾನು ಬಂದು ಇವಾಗ ಏನೋ ಒಂದು ಲೈನ್ ಏನೋ ನಾಗಶೇಖರ್ಗೆ ಅಥವಾ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಂದರೆ ನಾನು ಕುಮಾರ್ ಸರ್ಗೆ ಫೋನ್ ಮಾಡಿ ಹೇಳಿದೆ, ಸರ್ ಅಂದರೆ ಒಂದು ಟೀಮಿಗೆ ನೀವು ದುಡ್ಡು ಹಾಕಿರೋದು ಏನಿದೆ ಅದು ವೇಸ್ಟ್ ಅಲ್ಲ ಸರ್, ಅಂದರೆ ತುಂಬ ಒಂದು ಒಳ್ಳೆ ಕೆಲಸ ಆಗಿದೆ ಆ ಥರದ್ರಲ್ಲಿ. ಅಂದರೆ ಪ್ರತಿ ಫ್ರೇಮಲ್ಲೂ ಕಾಣಿಸುತ್ತೆ ಅದು ಏನು ವರ್ಕ್ ಮಾಡಿದ್ದಾರೆ, ಎಷ್ಟು ಕಷ್ಟ ಬಿದ್ದಿದ್ದಾರೆ ಅನ್ನೋದು. ಸಂಜು ಬಿಡ್ಸ್ ಗೀತ ನಂತರ ಅದು ಅರಮನೆ, ಸಂಜು ಬಿಡ್ಸ್ ಗೀತ ಮತ್ತು ಈಗ ನಾಗಶೇಖರ್ ಅವ್ರದ್ದು ಒಂದೊಂದು ಸ್ಟೆಪ್ ಗೊತ್ತಾಗ್ತಾ ಹೋಗುತ್ತೆ, ಯಾವ ಹಿಡ್ತಾ ಹೇಗಿದೆ, ಏನು ಮಾಡ್ಕೊತಾರೆ ಮುಂದೆ ಅನ್ನೋದು. ಅಂದರೆ ತುಂಬ ಶಾಕ್ ಆಗೋ ಎಲಿಮೆಂಟ್ ಅಂದರೆ ಕಾಂಪೋಸಿಷನ್ ಸೆನ್ಸ್ಗಳಲ್ಲಿ ತುಂಬ ಬೇರೆ ರೀತಿಯ ಆಗಿರೋದು, ಸ್ಕ್ರಿಪ್ಟಲ್ಲಿ ಕೆಲಸಗಳಾಗಿರೋದು. ಮತ್ತು ನಿತ್ಯ ಮನೆಯ ಆ ಹುಡುಗಿ ಆ ಕುಂಟಿ ಅನ್ನೋದು ಆ ಸೀಕ್ರೆಟ್ಗಳು ಏನಿದೆ ಅದನ್ನು ಮೇಂಟೈನ್ ಮಾಡಿರೋದು ರೀತಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಈಗ ಹೇಳಬೇಕು ಇನ್ನೊಂದು ವಿಚಾರ ಏನಂದರೆ, ನಮ್ಮ ಜೊತೆಗೆ ನಾವು ಇದರ ಪ್ರೊಮೋ ಓಡಿಸಿದ್ದೇ ಹಾಗೆ ಕನ್ನಡ ನಾಡಿನ ನಿರ್ದೇಶಕರು ಎಲ್ಲರೂ ಬರ್ತಾ ಇದ್ದಾರೆ ಅಂತೇಳಿ. ಅಂದರೆ ಕೆಲವು ನಿರ್ದೇಶಕರು, ಅದರಲ್ಲಿ ಈಗ ಸೂರ್ಯ ಅವರು, ಅರ್ಜುನ್ ಮತ್ತು ನರೇಂದ್ರ ಬಾಬು ಇದ್ದಾರೆ. ಇನ್ನು ಪ್ರೀತಮ್ ಗುಬ್ಬಿ ಮತ್ತು ಶಶಾಂಕ್ ಅವರಿಬ್ಬರು ಕೂಡ ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಲಿದ್ದಾರೆ. ಅವ್ರ ಜೊತೆ ಕೂಡ ಮಾತಾಡ್ತೀವಿ. ಸೊ ಈಗಾಗಲೇ ಹೇಳಿರುವಾಗೆ ಒಂದು ಕಾಂಪೋಸಿಷನ್ ದೃಷ್ಟಿಯಿಂದ, ಸ್ಕ್ರಿಪ್ಟ್ ದೃಷ್ಟಿಯಿಂದ ಒಂದು ಮೆಚ್ಯೂರಿಟಿ ಕಾಣ್ತಾ ಹೋಗುತ್ತೆ. ನಾಗಶೇಖರ್ ಅಂದರೆ ಒಂದೊಂದು ಹೆಜ್ಜೆನೇ ಇಟ್ಟಾಗೂ ಕೂಡ ಮುಂದೆ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಎಸ್ಪೆಷಲಿ ಮೈನಾ ವಿಚಾರಕ್ಕೆ ಬಂದರೆ ಖಂಡಿತ ಅಂದರೆ ಇವ್ರ ಮುಂಚಿನ ಪಿಕ್ಚರ್ಗಳು ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಸರ್ಟನ್ಲಿ ಬೆಟರ್ ಆಗಿದ್ದಾರೆ. ಅದೇ ಏನಂದರೆ ಹೋಗ್ತಾ ಹಾಳಾಗೋದು ನೋಡ್ತೀವಿ ನಾವು ಸುಮಾರು, ಅದು ಒಂದು ಸ್ಟೆಪ್ ಚೆನ್ನಾಗಾಗೋದು ಇಂಟ್ರೆಸ್ಟ್ ಆಗಿರೋದು. ಸೊ ಅದ್ದೂರಿ ಅರ್ಜುನ್, ನೀವು ಹೇಳಿ ಮೈನಾ ಬಗ್ಗೆ, ನಿಮ್ಗೇನು ಇಷ್ಟ ಆಯ್ತು ಅರ್ಜುನ್ ಇದರಲ್ಲಿ? ಆ್ಯಕ್ಚುಲಿ ನನಗೆ ಫಸ್ಟ್ ಅವರ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದನೂ ನನಗೆ ಗೊತ್ತು ಆ ಕತೆ. ಅಂದಾಗ ಅಲ್ಲೆಲ್ಲೋ ಆ ಪಾತ್ರಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಿದ್ದ ರೀತಿ ಅದೆಲ್ಲ ಕೇಳಿದಾಗ ಯಾವ ರೀತಿ ಬರ್ಬೋದು ಅನ್ನೋ ಒಂದು ಇದಿತ್ತು. ಕೊನೆವರೆಗೂ ನಾನು ನೋಡಿರಲಿಲ್ಲ ಆ ಸಿನಿಮಾನ. ನಾನು ಇಲ್ಲ ನಾಗಪ್ಪ ನಾನು ನೋಡಿ ಗೆಳೆಯರೆ ಅಂತಂದಾಗ, ಇಲ್ಲ ನಾನು ಥಿಯೇಟ್ರಲ್ಲೇ ನೋಡ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡ್ಬರ್ತಿದ್ದೆ. ಅದರಲ್ಲೊಂದು ಬ್ಯೂಟಿ ಅಂತ ಅನ್ನೋದು ಇದರಲ್ಲಿ ಸಂಜು ಬಿಡ್ಸ್ ಗೀತದಲ್ಲಿ ಇತ್ತಲ್ಲ, ಇದರಲ್ಲಿ ಒಂದು ಕಲರ್ಫುಲ್ ಅನ್ನೋ ಥರ ಇದೆ. ಇಡೀ ಸಿನಿಮಾ ಪ್ರತಿಯೊಂದು ಇಂಚು ಒಂದೊಂದು ಫ್ರೇಮ್ನು ಅಷ್ಟು ಹಿಡಿತದಲ್ಲಿ ನಮ್ಮ ಗೆಳೆಯ, ಅಂದರೆ ನನ್ನ ಇಂಡಸ್ಟ್ರಿಗೆ ಬಂದಾಗಿಂದನೂ ತುಂಬ ಒಳ್ಳೆಯ ಗೆಳೆಯ. ಎನಿ ಟೈಮ್ ಆ ಕಲರ್ಫುಲ್ ಅನ್ನೋ ಒಂದು ಏನು ಶಬ್ದ ಇದೆ ಅದಕ್ಕೆ
ತುಂಬ ಅಚ್ಚುಕಟ್ಟಾಗಿ ಇವರು ಮತ್ತು ಸತ್ಯ ಹೆಗಡೆ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇಡೀ ಸಿನಿಮಾ ಕಲರ್ಫುಲ್ ಆಗಿದೆ. ಇಡೀ ಸಿನಿಮಾ ಕಲರ್ಫುಲ್ ಆಗಿದೆ. ಯಾಕೆಂತಂದರೆ ಅದರಲ್ಲಿ ಹೀರೋಯಿನ್ ಕಲರ್ಫುಲ್, ಆ ಹುಡುಗಿ ಅಂತೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಹುಡುಗನೂ ಮತ್ತೆ ಮತ್ತೆ ಹೋಗಿ ಆ ಬ್ಯೂಟಿನ ನೋಡಬೇಕು ಅಂತನೋ ಒಂದು ಆಸೆ ಬರುತ್ತೆ. ಅಂಥದ್ದೊಂದು ಸಿನಿಮಾ. ಅದರಲ್ಲೂ ಹುಡುಗಿರಿಗೆ ಹುಡುಗ ಇಷ್ಟ ಆಗ್ತಾನೆ, ಹುಡುಗರಿಗೆ ಹುಡುಗಿ ಇಷ್ಟ ಆಗ್ತಾಳೆ. ನೀವು ಹುಡುಗ ಆಗಿರೋದು ಹುಡುಗಿ ಬಗ್ಗೆ ಹೇಳ್ತಾ ಇದ್ದೀವಿ. ಹಾಂ, ಹುಡುಗಿ ಬಗ್ಗೆ ಹೇಳ್ತಾ ಇದ್ದೀನಿ. ನರೇಂದ್ರ ಬಾಬು, ನೀವು ಹೇಳಿ ಸರ್. ಕನ್ನಡ ಚಿತ್ರರಂಗದಲ್ಲಿ 60 ಮತ್ತು 70ರ ದಶಕದಲ್ಲಿ ಒಂದು ಸಿನಿಮಾ ಅಥವಾ ಒಂದು ಕಥೆಯನ್ನು ಪ್ರಾಮಾಣಿಕವಾಗಿ ದೃಶ್ಯಕಾವ್ಯ ಮಾಡೋ ಒಂದು ಹಂಬಲ ಒಂದು ತಂಡದ್ದು ಅಥವಾ ಆ ನಿರ್ದೇಶಕರದ್ದು ತುಂಬ ಚೆನ್ನಾಗಿ ಕಾಣಿಸೋದು ಸರ್. ಆ ಥರದ್ದೇ ಒಂದು ಪ್ರಯತ್ನ 60-70ರ ದಶಕದ ಚಿತ್ರ ನಿರ್ಮಾಣ ಸಂಸ್ಥೆಗಳು ಅಥವಾ ನಿರ್ದೇಶಕರು ಅಥವಾ ಅವ್ರ ಟೀಮ್ ಏನಿದೆ, ಆ ಥರದ್ದು ಒಂದು ಟೀಮು ಬಹಳ ವರ್ಷಗಳ ನಂತರ ಅಷ್ಟು ಶ್ರದ್ಧೆಯಿಂದ, ಪ್ರಾಮಾಣಿಕವಾಗಿ ಅಷ್ಟು ಶ್ರದ್ಧೆಯಿಂದ ದುಡ್ದಂಥ ಸಿನಿಮಾದಲ್ಲಿ, ಅಂದರೆ ಪ್ರಾಮಾಣಿಕತೆ ಫ್ರೇಮಲ್ಲೂ ಹಂತದಲ್ಲೂ ಒಂದೊಂದು ಸಣ್ಣ ಸಣ್ಣ ಜಾಗದಲ್ಲೂ ಭಾಳ ಚೆನ್ನಾಗಿ ಕಾಣಿಸ್ತಿರೋದು ಮೈನಾ ಚಿತ್ರದಲ್ಲಿ ಸರ್. ಎಸ್, ಮೈನಾ ಚಿತ್ರದ ಬಗ್ಗೆ ನಾವು 3 ಜನ ನಿರ್ದೇಶಕರ ಜೊತೆ ಮಾತಾಡಿದ್ವಿ, ನಿರ್ಮಾಪಕರು ಮತ್ತು ನಿರ್ದೇಶಕ ಇವ್ರ ಜೊತೆಗೆ ಮಾತಾಡೋಣ. ಸೊ ಈಗ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋ ಸಮಯ. ಬ್ರೇಕ್ ತಗೊಳ್ಳೋಕ್ಕಿಂತ ಮುಂಚೆ ಚಿಕ್ಕದೊಂದು ಹಾಡು. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಮೊದಲ ಕನಸಂತೆ ಒಲವೇ ಒಲಿದೆ ಒಮ್ಮೆಗೆ, ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಗಿಚಿದ ಹಾಗೆ ಮಳೆ